ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಏಕೆ ಅನಿರೀಕ್ಷಿತ ಸಮಸ್ಯೆಗಳು ಬರ್ತವೆ, ಏಕೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ಯಾಕೆ ಮಾನಸಿಕ ಅಶಾಂತಿ ಹೆಚ್ಚಾಗ್ತದೆ ಎಂಬ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೇನೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮಜೀವಿಗಳು, ಯಾವುದೇ ಕೆಲಸವನ್ನ ಗಂಭೀರವಾಗಿ ತೆಗೆದುಕೊಳ್ಳುವವರು, ತಮ್ಮ ಜವಾಬ್ದಾರಿಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುವವರು. ಆದರೆ ಅನೇಕ ಬಾರಿ ಇವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ರು ಸಹ ಯಾವುದೋ ಕಾರಣದ ಅಡ್ಡಿ ಎದುರಾಗ್ತಿರುವ ಅನುಭವ ಉಂಟಾಗ್ತದೆ. ಸಾಕಷ್ಟು ಶ್ರಮ ಪಟ್ಟರೂ ನಿರೀಕ್ಷಿಸಿದ ಫಲ ಸಿಗೋದಿಲ್ಲ, ಹಣ ಸಂಪಾದನೆ ಆದರೂ ಉಳಿತಾಯ ಆಗೋದಿಲ್ಲ, ಮನಸ್ಸಿನಲ್ಲಿ ಕಾರಣವಿಲ್ಲದೆ ಆತಂಕ ಮತ್ತು ಒತ್ತಡ ಕೂಡ ಕಾಣ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಗ್ರಹಗಳ ಪ್ರಭಾವ ಒಂದು ಕಾರಣವಾಗಬಹುದು. ಆದ್ರೆ ಎಲ್ಲಾ ಸಮಸ್ಯೆಗಳು ಕೇವಲ ಜಾತಕ ಅಥವಾ ಕರ್ಮವೇ ಕಾರಣ ಎಂದು ಹೇಳಲು ಸಾಧ್ಯ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಲಿರುವ ಜನರ ಪ್ರಭಾವವು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ವೀಕ್ಷಕರೇ, ಮಕರ ರಾಶಿಯವರು ಸ್ವಭಾವತಃ ಸರಳ ಮನಸ್ಸಿನವರು, ಯಾರನ್ನಾದ್ರೂ ಸುಲಭವಾಗಿ ನಂಬುವ ಗುಣ ಇವರಲ್ಲಿ ಇರುತ್ತದೆ. ಆ ಕಾರಣದಿಂದ ಕೆಲವರು ಇವರ ಒಳ್ಳೆತನವನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಹೊರಗಿನಿಂದ ಸ್ನೇಹದ ಮುಖವಾಡ ಹಾಕೊಂಡು ಒಳಗೆ ಅಸೂಯೆ, ಸ್ಪರ್ಧೆ ಅಥವಾ ನಕಾರಾತ್ಮಕ ಮನೋಭಾವ ಇಟ್ಕೊಂಡಿರುವ ವ್ಯಕ್ತಿಗಳು ಜೀವನದಲ್ಲಿ ಪ್ರಶ್ನಿಸಿದಾಗ ಅಥವಾ ಪ್ರವೇಶಿಸಿದಾಗ ಅನೇಕ ರೀತಿಯ ತೊಂದರೆಗಳು ಎದುರಾಗತ್ತೆ. ವೀಕ್ಷಕರೇ, ಕೆಲವೊಮ್ಮೆ ನೀವು ಯಾವುದೇ ಕೆಲಸ ಆರಂಭಿಸಿದ್ರೆ ಅದು ಕೊನೆಯ ಕ್ಷಣದಲ್ಲಿ ಹಾಳಾಗಬಹುದು. ಎಲ್ಲವೂ ಸರಿಯಾಗಿದ್ದಂತೆ ಕಾಣ್ತಿದ್ರು ಏನೋ ಒಂದು ಕಾರಣಕ್ಕೆ ಕೆಲಸ ನಿಂತು ಹೋಗ್ಬೋದು. ನೀವು ಹೇಳಿದ ಮಾತುಗಳನ್ನ ತಿರುಚಿ ಇತರರಿಗೆ ಹೇಳುವವರು ನಿಮ್ಮ ಸುತ್ತಲಿದ್ದಾರೆ. ನಿಮ್ಮ ಹೆಸರು ಮತ್ತು ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಕೂಡ ಇರುತ್ತೆ. ವೀಕ್ಷಕರೇ, ಹಣಕಾಸಿನ ವಿಚಾರದಲ್ಲಿಯೂ ಇದೇ ರೀತಿಯ ಪ್ರಭಾವ ಕಂಡು ಬರಬಹುದು. ಯಾರಾದ್ರೂ ಸಲಹೆ ನೀಡಿದ ಕಾರಣದಿಂದ ತಪ್ಪು ಹೂಡಿಕೆ ಮಾಡುವುದು, ಅಗತ್ಯವಿಲ್ಲದ ಖರ್ಚು ಮಾಡೋದು ಅಥವಾ ನಂಬಿದವರಿಗೆ ಹಣ ನೀಡಿ ನಂತರ ಸಂಕಷ್ಟಕ್ಕೆ ಸಿಲುಕೋದು ಸಂಭವಿಸಬಹುದು. ಅನೇಕ ಮಕರ ರಾಶಿಯವರು ತಮ್ಮ ದುಡಿತದ ಹಣವನ್ನ ಕಳೆದುಕೊಳ್ಳುವುದಕ್ಕೆ ಪ್ರಮುಖ ಕಾರಣ ಅತಿಯಾದ ನಂಬಿಕೆ. ಮಾನಸಿಕ ಅಶಾಂತಿಯ ವಿಚಾರಕ್ಕೆ ಬಂದ್ರೆ, ನಕಾರಾತ್ಮಕ ಚಿಂತನೆ ಹೊಂದಿರುವ ಜನರ ಜೊತೆ ಹೆಚ್ಚು ಸಮಯ ಕಳೆಯುವುದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಯಾವಾಗ್ಲೂ ನಿರಾಶೆಯ ಮಾತುಗಳನ್ನ ಆಡುವವರು, ನಿಮ್ಮ ಯಶಸ್ಸನ್ನ ಸಹಿಸದವರು, ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಆ ದೋಷ ಹುಡುಕುವವರು ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸಬಹುದು. ನೀವು ಗಮನಿಸಿದ್ದೀರಾ, ಕೆಲವರನ್ನ ಭೇಟಿಯಾದ ನಂತರ ಮನಸ್ಸು ಭಾರವಾದಂತೆ ಅನಿಸ್ತದೆ, ಯಾವುದೇ ಕಾರಣವಿಲ್ಲದೆ ಬೇಸರ ಕಾಡ್ತದೆ, ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗತ್ತೆ. ಇದು ಅನೇಕ ಬಾರಿ ಪರಿಸರ ಮತ್ತು ಸುತ್ತಲಿನ ಜನರ ಪ್ರಭಾವದಿಂದಲೂ ಉಂಟಾಗಬಹುದು. ಆದ್ರಿಂದ ನಿಮ್ಮ ಜೀವನದಲ್ಲಿ ಯಾರು ಸಕಾರಾತ್ಮಕ ಶಕ್ತಿಯನ್ನ ನೀಡ್ತಾರೆ ಮತ್ತು ಯಾರು ನಕಾರಾತ್ಮಕತೆಯನ್ನು ಹೆಚ್ಚಿಸ್ತಾರೆ ಎಂಬುದನ್ನ ಗುರುತಿಸೋದು ಮುಖ್ಯ ಆಗತ್ತೆ. ಮಕರ ರಾಶಿಯವರು ವಿಶೇಷವಾಗಿ ತಮ್ಮ ರಹಸ್ಯ ಯೋಜನೆಗಳನ್ನ ಎಲ್ಲರ ಜೊತೆಗೆ ಹಂಚಿಕೊಳ್ಬಾರ್ದು. ನಿಮ್ಮ ಮುಂದಿನ ಗುರಿಗಳು, ಹಣಕಾಸಿನ ಯೋಜನೆಗಳು ಮತ್ತು ವೈಯಕ್ತಿಕ ವಿಷಯಗಳನ್ನ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತ್ರ ಹಂಚಿಕೊಳ್ಳೋದು ಉತ್ತಮ. ಎಲ್ರಿಗೂ ಎಲ್ಲವನ್ನ ಹೇಳುವ ಅಭ್ಯಾಸ ಕೆಲವೊಂದು ಸಮಸ್ಯೆಗಳನ್ನ ಆಹ್ವಾನಿಸಬಹುದು. ವೀಕ್ಷಕರೇ, ಇನ್ನೊಂದು ಪ್ರಮುಖ ವಿಷಯ ಏನಂತಂದ್ರೆ ಅತಿಯಾದ ಜವಾಬ್ದಾರಿಯನ್ನ ಹೊರುವುದು. ಮಕರ ರಾಶಿಯವರು ಎಲ್ಲರ ಸಮಸ್ಯೆಗಳನ್ನ ತಮ್ಮ ಸಮಸ್ಯೆ ಅಂತ ತೆಗೆದುಕೊಳ್ತಾರೆ. ಇದರಿಂದ ಸ್ವಂತ ಜೀವನಕ್ಕೆ ಸಮಯ ಸಿಗೋದಿಲ್ಲ, ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಆದ್ರಿಂದ ನಿಮ್ಮ ಮಿತಿಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದ್ರೆ, ಶನಿಯ ಪ್ರಭಾವ ಇರುವ ಸಮಯದಲ್ಲಿ ವ್ಯಕ್ತಿಯ ಸಹನೆ ಮತ್ತು ವಿವೇಕವನ್ನ ಪರೀಕ್ಷಿಸಲಾಗುತ್ತದೆ. ಈ ಸಮಯದಲ್ಲಿ ತಪ್ಪು ಸ್ನೇಹಿತರು, ತಪ್ಪು ಸಲಹೆಗಳು ಮತ್ತು ತಪ್ಪು ನಿರ್ಧಾರಗಳಿಂದ ದೂರವಿರೋದು ಅತ್ಯಂತ ಮುಖ್ಯ ಆಗತ್ತೆ. ಯೋಚಿಸಿ ತೆಗೆದುಕೊಂಡ ನಿರ್ಧಾರಗಳು ಮಾತ್ರ ಉತ್ತಮ ಫಲ ನೀಡುತ್ತವೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನಿರಂತರ ಅಡೆತಡೆಗಳು ಬರ್ತಿದ್ರೆ ಮೊದಲು ನಿಮ್ಮ ಸುತ್ತಲಿರುವ ಜನರನ್ನ ಗಮನಿಸಿ. ನಿಮ್ಮ ಯಶಸ್ಸಿಗೆ ಸಂತೋಷ ಪಡುವವರನ್ನ ಮಾತ್ರ, ನಿಮ್ಮ ವೈಫಲ್ಯಕ್ಕೆ ಖುಷಿ ಪಡುವವರನ್ನ ಗುರುತಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸಂಬಂಧಗಳನ್ನ ಉಳಿಸ್ಕೊಳ್ಳಿ. ನಿಮ್ಮ ಶಕ್ತಿಯನ್ನ ಕುಗ್ಗಿಸುವ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ಮಕರ ರಾಶಿಯವರೇ, ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಕೇವಲ ಅದೃಷ್ಟ ಅಥವಾ ಕರ್ಮವೇ ಕಾರಣವೆಂದು ಭಾವಿಸಕ್ ಹೋಗ್ಬೇಡಿ. ನಿಮ್ಮ ಆಲೋಚನೆಗಳು, ನಿಮ್ಮ ನಿರ್ಧಾರಗಳು, ನಿಮ್ಮ ಸುತ್ತಲಿರುವ ಜನರು ಮತ್ತು ನಿಮ್ಮ ಜೀವನದ ವಾತಾವರಣಕ್ಕೂ ಸಮಾನವಾಗಿ ಪ್ರಭಾವ ಬೀರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳಿ, ಅನಗತ್ಯ ಭಯಗಳನ್ನ ಬಿಟ್ಟುಬಿಡಿ, ಸಕಾರಾತ್ಮಕ ಚಿಂತನೆ ಹೊಂದಿರುವವರ ಜೊತೆ ಇರಿ. ನಿಮ್ಮ ಗುರಿಯ ಕಡೆಗೆ ನಿರಂತರವಾಗಿ ಸಾಗ್ರಿ. ಆಗ ಯಾವುದೇ ನಕಾರಾತ್ಮಕ ಪ್ರಭಾವವು ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯ ಆಗುವುದಿಲ್ಲ. ಮಕರ ರಾಶಿಯವರ ಶಕ್ತಿ ಅವರ ಪರಿಶ್ರಮ, ಸಹನೆ ಮತ್ತು ದೃಢ ಸಂಕಲ್ಪದಲ್ಲಿದೆ. ಈ 3 ಲಕ್ಷಣ ಗುಣಗಳನ್ನ ಉಳಿಸಿಕೊಂಡ್ರೆ ಜೀವನ ಇದ್ದ ಯಾವುದೇ ಕಷ್ಟವನ್ನ ಗೆಲ್ಲಬಹುದಾಗಿರುತ್ತೆ.
ಧನ್ಯವಾದಗಳು ವೀಕ್ಷಕರೇ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.